ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ರೀದೇವಿ ಸಿಂಪಲ್ ಲೈಫ್. ಫ್ರೆಂಡ್ಸ್, ಎಲ್ಲರೂ ಹಂಗದಿರಿ, ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ. ನಾವು ಕೂಡ ಎಲ್ಲರೂ ಆರಾಮದೀವಿ. ನಮ್ಮ ನಮಿತಾಗ ಒಂದು ಸ್ವಲ್ಪ ಕಫ ಆಗೈತಿ, ಏನು ಮಾಡೋಕ್ಕಾಗಲ್ಲ. ಆಕೆಗೆ ಹಂಗೆ ಪದೇ ಪದೇ ಬರ್ತಾನೆ ಇರುತ್ತೆ. ಈಗ ಭಾಳ ದಿವಸ ಆಗಿತ್ತು ಬಂದಿದ್ದಿಲ್ಲ. ಈಗ ಮತ್ತು ಮೊನ್ನೆ ಅದೇ ಕಲ್ಲಂಗಡಿ ಹಣ್ಣು ತಿಂದ್ಲು ಜಾಸ್ತಿ ಮೇಲೆ ಹಾಗಾಗಿ ಆಕೆಗೆ ಕೋಲ್ಡ್ ಆಗೈತಿ. ಕಡಿಮೆ ಆಗಿಲ್ಲ, ಇನ್ನೂ ಸ್ವಲ್ಪ ಕೆಮ್ಮು ಬಂದೈತಿ. ಈಗ ಏನು ವೆದರ್ ಚೇಂಜ್ ಆದಮೇಲೆ ಮತ್ತು ಹಂಗಾಗಿ ಆಕೈತಿ ಫ್ರೆಂಡ್ಸ್. ಏನು ಮಾಡೋಕ್ಕಾಗಲ್ಲ. ಬರ್ರಿ, ಇವತ್ತಿನ ವ್ಲಾಗ್ ಕಸ ಗುಡಿಸೋದ್ರ ಮೂಲಕ ನಿಮ್ಮ ಜೊತೆ ಸ್ಟಾರ್ಟಿಂಗ್ ಮಾಡ್ಕೊಂಡೀನಿ ಫ್ರೆಂಡ್ಸ್. ಇವತ್ತಿನ ವ್ಲಾಗು ನಿಮ್ಗೇನಾದರೂ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ. ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಹಾಗೆ ಹೈಪ್ ಅನ್ನೋ ಒಂದು ಆಪ್ಷನ್ ಬಂದೈತಿ ಫ್ರೆಂಡ್ಸ್. ವಾರದಲ್ಲಿ 3 ದಿನ ಮಾತ್ರ ಹೈಪನ್ನು ಕೊಡೋಕ್ಕಾಗತ್ತೆ. ನಿಮ್ಗೆ ಯಾರು ಇಷ್ಟ ಆಗ್ತಾರೆ ನೋಡಿರಿ ಯೂಟ್ಯೂಬರ್ಸ್, ಅವ್ರಿಗೆ ಒಂದು ಹೈಪ್ ಕೊಡ್ರಿ. ನಿಮಗೆ ನಿಮ್ಮಿಂದ ಅವ್ರಿಗೊಂದು ಹೆಲ್ಪ್ ಆಗುತ್ತೆ. ನನ್ನನ್ನು ಹಿಡಿದ್ಬಿಟ್ಟು ಹೇಳ್ತೀನಿ, ಯಾರಿಗಾದರೂ ಹೈಪ್ ಕೊಡೋಂಗಿದ್ರೆ ಹೈಪ್ ಕೊಡ್ಬೋದು ಫ್ರೆಂಡ್ಸ್. ಅದು ಹೈಪ್ ಕೊಡೋದ್ರಿಂದ ನಮಗೊಂದು ಏನು ಹೆಲ್ಪ್ ಆಗುತ್ತೆ ಅಂತಂದರೆ, ಅದು ಲೈಕ್ ಕೊಟ್ಟಂಗನ. ಲೈಕ್ ಕೊಟ್ಟರೆ ಜಾಸ್ತಿ ಜನಕ್ಕೆ ಜಾಸ್ತಿ ಲೈಕ್ ಬಂದರೆ ಜಾಸ್ತಿ ರೀಚ್ ಆಗುತ್ತೆ ನೋಡೋರಿಗೆ. ಹಾಗೆ ಹೈಪು ಕೂಡ ಅಷ್ಟೇ. ಹೈಪ್ ಕೊಟ್ಟರೆ ಬೇರೆ ಹೊಸ್ದಾಗಿ ಯಾರಾದರೂ ನೋಡ್ತಾ ಇರೋಂಗಿಲ್ಲ ನೋಡ್ರಿ, ಅವರಿಗೆ ರೀಚ್ ಆಗುತ್ತೆ. ವಿಡಿಯೋ ಚೆನ್ನಾಗೈತಿ ಅಂತ ಹೇಳ್ಬಿಟ್ಟು ಯೂಟ್ಯೂಬರ್ಸು ರೆಕಮೆಂಡ್ ಮಾಡ್ತಾರೆ, ಸಜೆಷನ್ ಮಾಡ್ತಾರೆ ವೀಡಿಯೋನ. ಹಂಗಾಗಿ ಇಷ್ಟೇ, ಇನ್ನೇನಿಲ್ಲ. ಹೈಪ್ ಕೊಟ್ಟರೆ ದುಡ್ಡು ಬರೋಲ್ಲ, ಲೈಕ್ ಕೊಟ್ಟರು ದುಡ್ಡು ಬರೋಂಗಿಲ್ಲ. ವ್ಯೂಸ್ ಬಂದು ಆ ವ್ಯೂಸ್ಗೆ ಎಷ್ಟು ಆ್ಯಡ್ಸ್ ಬರ್ತಾವೆ ನೋಡ್ರಿ, ಅಡ್ವರ್ಟೈಸ್. ಆ ಅಡ್ವರ್ಟೈಸ್ ಮೇಲೆ ದುಡ್ಡು ಬರೋದು ಅಷ್ಟೇ, ಇನ್ನೇನಿಲ್ಲ ಫ್ರೆಂಡ್ಸ್. ಬರ್ರಿ, ಈಗ ನೋಡ್ಬೋದು ಹಾಸಿಗೆ ಎಲ್ಲ ಜಾಡಿಸಿ ನೀಟ್ ಮಾಡಿ ಮಡಿಚಿಟ್ಟು ನೋಡ್ಬೋದು. ಮೂಲೆಯೊಳಗೆ ಕುರ್ಚಿ ಅದಾವೆ ನೋಡ್ರಿ, ಆ ಕುರ್ಚಿ ಎಕ್ಸ್ಟ್ರಾ ಕುರ್ಚಿ ಅವು. ಹಾಗಾಗಿ ಆ ಮೂಲೆಯಲ್ಲೇ ಇಟ್ಟಿದ್ದೀನಿ ಹೊಚ್ಕೊಳವು. ಈಗ ಇಷ್ಟು ದಿವಸ ಚಳಿಗಾಲ ಇತ್ತು ನೋಡ್ರಿ, ಚಳಿಗಾಲದಾಗ ದಪ್ಪನು ಹೊಚ್ಕೊಳಕ್ಕೆ ಬೇಕಾಗ್ತಿತ್ತು. ಬಟ್ ಇವಾಗ ಏನು ಅವಶ್ಯಕತೆ ಇಲ್ಲ. ಬ್ಯಾಸ್ಗೆ ಬಿಸಿಲು ಚಲೋ ಆಯಿತು ಫ್ರೆಂಡ್ಸ್. ಆಲ್ರೆಡಿ ಶೆಕೆ ಅನ್ನೋ ಒಂದು ಫೀಲ್ ಆಗಾಕತ್ತೈತಿ ಆಲ್ರೆಡಿ. ಹಾಗಾಗಿ ಎಲ್ಲನೂ ಮಡಿಚಿ ಮೂಲೆಯಾಗಿ ಇಟ್ಟೀನಿ. ಈಗ ನೋಡ್ಬೋದು ಫ್ರೆಂಡ್ಸು, ಕಸ ಗುಡಿಸ್ಬಿಟ್ಟು ನೆಲ ಒರೆಸ್ಬೇಕು ಅಂದ್ಕೊಂಡೆ. ನೆಲ ಒರೆಸ್ಬೇಕು ಅಂದ್ಕೊಳೋದ್ರೊಳಗೆ ನಮ್ಮ ನವ್ಯಾಗ ಸ್ನಾನ ಮಾಡ್ಸೋಕೆ ಕರ್ಕೊಂಡು ಹೋದೆ. ಫಸ್ಟಕ್ಕಿಗೆ ಸ್ನಾನ ಮಾಡಿಸ್ಬೇಕಂತ ಹೇಳಿ ಸ್ನಾನ ಮಾಡಿಸ್ಕೊಂಡು ಕರ್ಕೊಂಬಂದು ಕುಂದ್ರಿಸೀನಿ, ರೆಡಿ ಮಾಡಾಕತ್ತೀನಿ. ನೋಡ್ಬೋದು ಕ್ರೀಮು ಅದೆಲ್ಲ ಹಚ್ಚಾಕತ್ತೀನಿ ಫ್ರೆಂಡ್ಸ್. ಹಚ್ಚಿಸ್ಕೊಳಂಗಿಲ್ಲ, ಎಲ್ಲ ಹಿಂದಕ್ಕೆ ದೂಡೋದು, ಕೈ ಸರಿಸ್ಕೊಳೋದು, ಮುಖ ಒಂದು ಇಳೆ ಬಿಟ್ಕೊಂಡು ಕುಂದ್ರೋದು, ಇಲ್ಲಾಂದ್ರೆ ಆ ಕಡೆ ಈ ಕಡೆ ಓಡಾಡೋದು, ಹಿಂಗೆಲ್ಲ ಮಾಡ್ತಿರ್ತಾಳೆ. ಆದ್ರೂ ನಾ ಬಿಡಲ್ಲ, ಆಕಿನ ರೆಡಿ ಮಾಡೋದು ಮಾಡ್ತೀನಿ. ಆಕಿಗೂ ನಡ್ಬರ್ಕ ನಮ್ಮ ನಮಿತ ಕೆಮ್ಮಕತ್ತಾಳ. ನಿಮ್ಗೇನಾದರೂ ಡಿಸ್ಟರ್ಬೆನ್ಸ್ ಅನಿಸಿದ್ರೆ ಕ್ಷಮೆ ಇರಲಿ ಫ್ರೆಂಡ್ಸ್. ಯಾಕಂದ್ರೆ ನಾನು ನೈಟು ವಾಯ್ಸ್ ರೆಕಾರ್ಡ್ ಕೊಡಕತ್ತೀನಿ. ಆಕೆ ನೋಡಿದ್ರೆ ಓದ್ಕೊತ ಕುಂತಾಳ. ಕೆಮ್ಮು ಬಂದೈತೆ ಆಕೆಗೆ, ಕೆಮ್ತಾನೇ ಇದ್ದಾಳೆ. ಸಿರಪ್ ಕುಡ್ದಿಲ್ಲ, ಏನಿಲ್ಲ. ದವಾಖಾನೆಗೂ ಹೋಗೋಕೆ ಒಲ್ಲೆ ಅಂತ ಅಂದ್ಲು. ಹಾಗಾಗಿ ಕೆಮ್ಮು ಬಂತು ಅಂದ್ರೆ ಆಕೆಗೆ ಬೇಗ ಕಡಿಮೆ ಆಗಂಗಿಲ್ಲ. ಬೇರೆ ಏನಾದರೂ ಜ್ವರ ಗಿರ ಬಂದ್ರೆ ಒಂದಿನದಾಗ ಕಡಿಮೆ ಆಗಿಬಿಡ್ತೈತಿ. ಬಟ್ ಕೆಮ್ಮು ಬಂತು, ನೆಗಡಿ ಬಂತು ಅಂದರೆ ನೆಗಡಿಯಿಂದನೇ ಆಕೆಗೆ ಕೆಮ್ಮು ಚಾಲೂ ಆಗಿಬಿಡ್ತೈತಿ. ಆ ಕೆಮ್ಮು ಬಂತಂದ್ರೆ 1 ವಾರ 2 ವಾರ ಮಟ್ಟ ಇರ್ತೈತಿ. ಏನು ಮಾಡೋದು, ಇದು ಬೆಳೆ ಮಕ್ಕಳಿಗೆ ಕಾಮನ್ ಅದು ಅಂತಂದು ಹೇಳ್ತಾರೆ ಡಾಕ್ಟ್ರು. ಈಗ ನೋಡ್ರಿ, ನವ್ಯಾಗ ರೆಡಿ ಮಾಡ್ತಾ ಇದ್ದೆ. ಏನಪ್ಪ ಅಂತಂದ್ರೆ, ಮೊನ್ನೆ ನಾನು ನಿನ್ನೆ ವಿಡಿಯೋದೊಳಗೆ ಹೇಳ್ಬೇಕು ಅಂದ್ಕೊಂಡೆ, ಬಟ್ ಅದು ನನಗೆ ನೆನಪನೇ ಆಗಿಲ್ಲ. ಹಾಗೆ ವಿಡಿಯೋ ಎಡಿಟ್ ಮಾಡಿ ಹಾಕಿಬಿಟ್ಟಿದ್ದೆ. ಮೊನ್ನೆ ನಮ್ಮ ಮನೆಯವ್ರದ್ದು ಬರ್ತಡೇ ವಿಡಿಯೋ ಹಾಕಿದ್ನಲ್ಲ, ಆ ವಿಡಿಯೋಕ್ಕಂತರೂ ಮಿನಿಮಮ್ ಅಂದ್ರೂ ಒಂದು 50 ಅಂದರೆ 25 ನಂದಿರುತ್ತೆ, 25 ಕಮೆಂಟ್ಸ್ ಇರುತ್ತೆ. ರಿಪ್ಲೈ ಮಾಡಿರ್ತೀನಲ್ಲ, ಹಂಗಾಗಿ ಡಬಲ್ ಹೇಳಾಕತ್ತೀನಿ. 25-30 ಕಮೆಂಟ್ಸ್ ಬಂದವು. ಎಲ್ಲರೂ ವಿಶ್ ಮಾಡಿದ್ರಿ. ತುಂಬ ಖುಷಿ ಆಯಿತು ನನಗಂತೂ. ಪೋಸ್ಟ್ ಹಾಕಿದಾಗ ಒಂದು 3-4 ಮಂದಿ ವಿಶ್ ಮಾಡಿದ್ರು. ಪೋಸ್ಟು ಎಲ್ಲರಿಗೂ ರೀಚ್ ಆಗಿಲ್ಲ ಅನಿಸುತ್ತೆ. ಅದು ರೀಚ್ ಆಗ್ಲಾರ್ದಕ್ಕನ ಅಷ್ಟೇ ಕಮೆಂಟ್ ಬಂದಿದ್ದು. ಬಟ್ ನಾನು ವಿಡಿಯೋದಲ್ಲಿ ಎಲ್ಲ ಶೇರ್ ಮಾಡ್ಕೊಂಡಿದ್ದೆ ನೋಡ್ರಿ, ನಮ್ಮ ಮನೆಯವ್ರ ಬರ್ತಡೇದ್ದು ಸೆಲೆಬ್ರೇಷನ್. ಅದನ್ನೆಲ್ಲ ನೋಡಿರಲ್ಲ, ನೋಡಿದವರೆಲ್ಲರೂ ಕಮೆಂಟಲ್ಲಿ ವಿಶ್ ಮಾಡಿದ್ರಿ ಫ್ರೆಂಡ್ಸ್. ತುಂಬ ಥ್ಯಾಂಕ್ಸು. ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ ಫ್ರೆಂಡ್ಸ್. ಹಾಗೆ ಇರಲಿ ನಿಮ್ಮ ಆಶೀರ್ವಾದ.
ದೊಡ್ಡವರು ಚಿಕ್ಕವರು ಎಲ್ಲರೂ ನಮ್ಗೆ ಆಶೀರ್ವಾದ ಮಾಡಿದ್ರಲ್ಲ, ನಿಮ್ಮ ಆಶೀರ್ವಾದ, ನಿಮ್ಮ ಹರಕೆ, ನಿಮ್ಮ ಸಪೋರ್ಟು ಯಾವಾಗಲೂ ಹಿಂಗೆ ಇರಲಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್. ನಿಮ್ಮ ಹತ್ರ ನಿಮ್ಮ ಸಪೋರ್ಟ್ ಯಾವಾಗಲೂ ಹಿಂಗೆ ಇರಲಿ. ಹಾಗೆ ದೊಡ್ಡವರಾದರೆ ಆಶೀರ್ವಾದ ಮಾಡಿದ್ದೀರಿ, ದೊಡ್ಡವರು ಚಿಕ್ಕವರು ಕೂಡ ವಿಶ್ ಮಾಡಿದ್ದೀರಿ ಚೆನ್ನಾಗಿರ್ರಿ ಅಂತಂದು. ತುಂಬ ಥ್ಯಾಂಕ್ಸ್ ನಿಮ್ಗೆ. ಎಷ್ಟು ಥ್ಯಾಂಕ್ಸ್ ಹೇಳಿದ್ರೂ ಕಡಿಮೆನ ಫ್ರೆಂಡ್ಸ್. ಇನ್ನೂ ಒಂದು ಸಲ ಹೇಳ್ತೀನಿ, ತುಂಬ ತುಂಬ ಥ್ಯಾಂಕ್ಸ್ ನಿಮ್ಮೆಲ್ಲರಿಗೂ. ವಿಶ್ ಮಾಡಿದವ್ರಿಗೆ ಮತ್ತು ಲೈಕ್ ಮಾಡಿದವ್ರಿಗೆ, ವಿಡಿಯೋ ನೋಡಿದವ್ರಿಗೆ, ಸಪೋರ್ಟ್ ಮಾಡೋರಿಗೆ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಫ್ರೆಂಡ್ಸ್. ಈಗ ನೋಡಿರಿ ನವ್ಯಾಗ ರೆಡಿ ಮಾಡಿಸಿ ಕುಂದರ್ಸಿ ನಾನು ಸ್ನಾನ ಮಾಡ್ಕೊಂಬಂದು ನಾನು ಕೂಡ ರೆಡಿ ಆಗತ್ತೀನಿ ಫ್ರೆಂಡ್ಸ್. ಟಿ ವಿ ಒಳಗೆ ಸಾಂಗ್ ಓಡಾಕತ್ತೈತಿ, ಅದ್ರ ಲಕ್ಷಣ ಕೊಟ್ಟಿಲ್ಲ ನಾನು, ಎಲ್ಲಿ ಕಾಪಿ ರೈಟ್ ಬರುತ್ತೋ ಗೊತ್ತಿಲ್ಲ. ವಾಯ್ಸ್ ಅಂತೂ ಇಲ್ಲ, ಸೌಂಡ್ ಇಲ್ಲ, ಬರೀ ಅದು ಸ್ಕ್ರೀನ್ ಮೇಲೆ ಕಾಣಾಕತ್ತೈತಿ. ನೋಡೋಣ ಏನೇನಾಕೈತಿ, ಹಂಗೆ ಹಾಕ್ತೀನಿ. ಹಂಗೇನಾದ್ರೂ ಕಾಪಿರೈಟ್ ಬಂದರೆ ಮತ್ತೆ ಎಡಿಟ್ ಮಾಡಿ ಹಾಕಬೇಕಾಗುತ್ತೆ, ಅದನ್ನು ಬ್ಲರ್ ಮಾಡಬೇಕಾಗುತ್ತೆ. ಬರಲ್ಲ ಅಂತ ಅಂದ್ಕೊಂಡಿನಿ. ಸೌಂಡ್ ಇದ್ದರೆ ಕಾಪಿರೈಟ್ ಬರುತ್ತೆ, ಸೌಂಡ್ ಇಲ್ಲ ಅಂದರೆ ಬರೋಂಗಿಲ್ಲ. ನೋಡ್ಬೋದು ಫ್ರೆಂಡ್ಸು, ರೆಡಿಯಾಗಿ ದೇವ್ರಿಗೆ ಕೈ ಮುಗಿಯಾಕತ್ತಿದ್ದೆ. ದೀಪ ಹಚ್ಚಕ್ಕೆ ಹಾಕಿದ್ದಿಲ್ಲ, ಯಾಕಂದ್ರೆ 5 ದಿನ ಆಗೈತಿ. ಬಟ್ 6ನೇ ದಿವ್ಸಕ್ಕೆ ತಲೆಗೆ ನೀರು ಹಾಕ್ಕೊಂಡು ಸ್ನಾನ ಮಾಡಿ ನಾನು ದೀಪ ಹಚ್ತೀನಿ. 5 ದಿವ್ಸನೂ ದೀಪ ಹಚ್ಚಕ್ಕೆ ಹೋಗಂಗಿಲ್ಲ. ಹಾಗೆ ದೂರದಿಂದ ದೇವ್ರಿಗೆ ಕೈ ಮುಗಿದು ಬಂದೆ ಫ್ರೆಂಡ್ಸ್. ಇಲ್ಲಿ ನೋಡ್ಬೋದು ಟೊಮೆಟೊ ರೈಸ್ ಅಲ್ಲ, ಚಿತ್ರಾನ್ನ ಟೈಪು. ಅದಕ್ಕೆ ಒಂದು ಸ್ವಲ್ಪ ಮಸಾಲೆ ಎಲ್ಲ ಹಾಕಿ ಒಗ್ಗರಣೆ ಕೊಟ್ಟು ಮಾಡಿದ್ದೆ. ಮಸಾಲ ಚಿತ್ರಾನ್ನ ಅಂತಲೇ ಅನ್ಬೋದು. ದಿನ ಒಂದು ಏನು ಮಾಡೋದು ತಲೆನೇ ಕೆಟ್ಟು ಹೋಗ್ತೈತೆ ಫ್ರೆಂಡ್ಸ್. ಅದಕ್ಕೆ ಇದು ಚಿಕನ್ ಸಾಂಬಾರು ಇತ್ತಾ. ಈಗ ಬೆಳಿಗ್ಗೆ ಎದ್ದು ಗುಟ್ಲೆ ಬೆಳಿಗ್ಗೆನ ಇದು ಚಿಕನ್ ಮಸಾಲ, ಚಿಕನ್ನು ಮತ್ತು ಅನ್ನ ಉಣ್ಣೋದೇನು, ಮತ್ತು ಬಾಕ್ಸಿಗೆ ಅಂತೂ ನಾನ್ ವೆಜ್ ಕೊಟ್ಟು ಕಳ್ಸೋಂಗಿಲ್ಲ. ಅದಕ್ಕೆ ಇದು ಮಸಾಲ ಚಿತ್ರಾನ್ನ ಮಾಡಿಬಿಟ್ಟಿದ್ದೆ. ಅದನ್ನು ಕಟ್ ಕಳಿಸಿದ್ದೆ ಇಬ್ರಿಗೂ ಕೂಡ. ಮತ್ತು ಬೆಳಿಗ್ಗೆನ ಅದನ್ನ ತಿಂದು ಹೋಗಿದ್ರು ನಮ್ಮ ಮನೆಯವರು. ಇನ್ನು ಉಳಿದಿದ್ದು ಇದು ಚಿಕನ್ ಸಾಂಬಾರನ್ನ ರಾತ್ರಿ ತಿನ್ವಲ್ರಕ್ಕ ಅಂತ ಹೇಳ್ಬಿಟ್ಟು ಬಿಟ್ಟೆ ನಾನು. ನೋಡ್ಬೋದು ಬಿಸಿ ಮಾಡ್ಕೊಳಕತ್ತೀನಿ. ನನಗೆ ನವ್ಯಾಗ ಬಿಸಿ ಮಾಡಿಕೊಂಡು ಊಟ ಮಾಡ್ಬೇಕು ನೋಡ್ರಿ. ಹಾಗಾಗಿ ಫ್ರೆಂಡ್ಸ್ ನೋಡ್ರಿ, ಈಗ ನವ್ಯಾಗ ಊಟ ಮಾಡ್ಸಕ್ಕೆ ಕುಂದ್ರಿಸೀನಿ. ಕೈ ತೆಗಿ ನವ್ಯ. ಹೊಟ್ಟೆ ಹಸಿವಾಗಿಲ್ವಾ ನಿಂಗೆ? ಹೊಟ್ಟೆ ಹಸಿವಾಗೈತೆ ಇಲ್ಲ? ಗೇಟ್ ಸೌಂಡ್ ಹಾಕಬಾರ್ದು ಒಂಚೂರು. ಹೋಗಾರ ಬರೋರು ಅಡ್ಡಾಡ್ತಿರ್ತಾರೆ. ನೀ ಹೆದರ್ಕೊಂತ ಕುಂತ್ರ ಗೇಟ್ ಸೌಂಡಿಗೆ ಹೆದರ್ಬಾರ್ದು. ಹೆದರ್ಬಾರ್ದು, ಧೈರ್ಯ ಇರಬೇಕು. ಎದ್ಕೊಂಡ್ರ ನೆಟ್ಟಗೆ ತಿನ್ಬೇಕು. ಬೇಗ ಟೈಮ್ 10:30 ಆಯ್ತು. ಆಲೆ ಇನ್ನು ಸುಮ್ಮನೆ ಅದಾವ್ರಿ. ಊಟ ಬೇಕು ಅಂತ ಕೇಳಂಗಿಲ್ಲ, ಆಳಂಗಿಲ್ಲ. ಒಂದೊಂದು ದಿನ ಆಳ್ತಾಳ, ಒಂದೊಂದು ದಿನ ಆಳಂಗಿಲ್ಲ. ಹೊಟ್ಟೆಕಿಗೆ ಸ್ವಚ್ಛ ಮಾಡಿ ಘಮ ಘಮ ಅನ್ನಂಗೆ ಮಾಡಿ ಕುಂದಿರ್ಸ್ಬಿಟ್ರೆ ಆರಾಮಾಗಿ ಕುತ್ಕೊಂತ. ಅದೇ ಕ್ಲೀನ್ನೆಸ್ ಭಾಳ ಕ್ಲೀನಾಗಿರ್ಬೇಕಂತ. ಹೊಟ್ಟೆಗಿಲ್ಲ ಅಂದ್ರೆ ಅಷ್ಟ ಆಯ್ತು. ಸ್ನಾನ ಬೇಕು ಬೇಗ ಅಲ್ಲ?
ನೋಡ್ರಿ ಅವಾಗಲೇ ನವ್ಯಾಗ ನಾಷ್ಟ ಮಾಡಿಸಿದೆ. ನಾಷ್ಟ ಮಾಡಿಸಿ ಮಲಗಿಸ್ಬಿಟ್ಟೆ. ಇಲ್ಲೇ ಕುಂತಾಳೀಗ ಮಕ್ಕೊಂಡೆ ಎದ್ದು. ಸಾಂಗ್ ಹಾಕಿದ್ನೆ, ಸಾಂಗ್ ಬಂದಾಗೈತಿ. ಹಾಗಾಗಿ ನನ್ನ ಹತ್ರ ಓಡಿ ಬಂದು ನಮ್ಮಿತ್ತ ಸ್ಕೂಲಿಂದ ಬಂದು ಮಲ್ಕೊಂಡ್ಬಿಡ್ತಾಳಕ್ಕೆ ಸುಸ್ತಾಗ್ಬಿಡ್ತೈತಿ. ಈಗ ನೋಡ್ರಿ ಒಂದು ನಿಮಿಷ ಪಾತ್ರೆ ಆಯಿತು, ಸ್ವಲ್ಪ ನಾಷ್ಟ ಮಾಡಿದ್ದು ಎಲ್ಲ ತೊಳೆದು ಅನ್ನಕ್ಕೆ ಇಟ್ಟಿದ್ದೆ. ಅನ್ನ ವಿಷಲ್ ಕೂಗಿ ಈಗ ವಿಷಲ್ ಹೊಂಟೈತಿ. ಸ್ವಯಿ ಅನ್ನಕತ್ತೈತಿ ನೋಡ್ಬೋದು, ಸೌಂಡ್ ಕೇಳಿಸ್ತೈತನ. ಅದು ವಿಷಲ್ ಹೋಯ್ತಂದ್ರೆ ನಾವ್ಯಾಗ ಊಟ ಮಾಡಿಸ್ಬೇಕು. ಪಾತ್ರೆ ತೊಳ್ಕೊಂಬಿಟ್ಟೆ. ಹಂಗೆ ಸ್ವಲ್ಪ ಇದ್ದು ಮತ್ತು ಇನ್ನು ಜಾಸ್ತಿ ಆಗಿಬಿಡ್ತಾವೆ. ಆಕಿದು ಲಂಚ್ ಬಾಕ್ಸು ಈಗ ಊಟ ಮಾಡವು ಅವು ಎಲ್ಲ ಸೇರಿ ಜಾಸ್ತಿ ಹಾಕವು. ಅದಕ್ಕೆ ಅವನು ಬೆಳಗಿನ ಒಂದಿಷ್ಟು ತೊಳ್ಕೊಂಬಿಟ್ಟೆ. ಆಮೇಲೆ ಹೊರಗೆ ಇಲ್ಲಿ ವಾಷಿಂಗ್ ಮಿಷಿನ್ ಓಡಾಕತ್ತೈತಿ. ಬಟ್ಟೆ ಹಾಕಿನಿ ವಾಷಿಂಗ್ ಮಿಷಿನ್ಗೆ. ಹೊರಗಲ್ಲಿ ಏನೋ ಸುಡಾಕತ್ತಾರ, ಹಂಗಾಗಿ ಕದ ಹಾಕಿನಿ. ಇದನ್ನು ಅದು ಹೊಗೆ ಸಮೇತ ಧೂಳು ಒಳಗೆ ಬಂದುಬಿಡ್ತೈತಿ. ಹಾಗಾಗಿ ಇದೇನು ಕಟ್ಟಿಲ್ಲ ಅಂದರೆ ಇಲ್ಲಿ ಪ್ಲಾಸ್ಟಿಕ್ ಕವರ್ಗಳು ಬಿಸಾಕಿಲ್ಲ, ಎದಕ್ಕಾರ ಬರ್ತಾ ಅಂತ ಹೇಳಿಬಿಟ್ಟು. ಆಮೇಲೆ ನಮ್ಮ ನವ್ಯಂದು ಡೈಪರ್ ಹಾಕಿ ಬಿಸಾಕಕ್ಕೆ ಕಸ್ತವ್ರಿಗೆ ಕೊಡೋಕೆ. ಆಮೇಲೆ ಇದು ನಮಿತಾ ಅವ್ರ ಅಪ್ಪಗೇನಾದರೂ ಗೊಜ್ಜು ಸಾರು ಟೈಪು ಇಲ್ಲಾಂದ್ರೆ ಗ್ರೇವಿ ಟೈಪು ಮಾಡಿರ್ತೀವಲ್ಲ, ಅವಾಗ ಚೆಲ್ಲದೆ ಇರೋದಕ್ಕೆ ಒಂದು ಪ್ಲಾಸ್ಟಿಕ್ ಕವರ್ ಹಾಕಿ ಕೊಟ್ಟು ಕಳಿಸಿರ್ತೀನಿ. ಅದಕ್ಕೆ ಇಟ್ಕೊತೀನಿ. ಅವನ್ನ ಬಿಸಾಕಂಗಿಲ್ಲ. ಕೆಲವೊಂದಿಷ್ಟು ಬಿಸಾಕ್ಬಿಡ್ತೀನಿ ಚೆನ್ನಾಗಿರ್ಲಾರದು. ನಿನ್ನೆ ಅವನ್ನೆಲ್ಲ ಸಪ್ರೇಟ್ ಮಾಡಿ ಇಟ್ಕೊಂಡೆ. ನಿನ್ನೆ ತರಕಾರಿ ಅವನ್ನೆಲ್ಲ ತೊಗೊಂಬಂದಿದ್ವಲ್ಲ, ನಿನ್ನೆ ಎಲ್ಲ ಸಪ್ರೇಟ್ ಮಾಡಿ ಚಲೋ ಕವರ್ನಾಗ ಹಾಕಿ ಚಲೋ ಇಟ್ಕೊಂಡು ಬ್ಯಾಡಾಗಿದ್ದು ಬಿಸಾಕ್ಬಿಟ್ಟೆ. ಶೆಕೆ ಎಷ್ಟೈತಿ ಫ್ರೆಂಡ್ಸ್ ಅಂದ್ರೆ ಅಲ್ಲಿ ಚಲೋ ಆಗೈತಿ. ಇವಾಗಲೇ ಫೆಬ್ರವರಿಗಿನ ಬಿಸಿಲು ಯಾಪ್ರಿ ಐತಿ. ಅಲ್ಲಿ ಲೈಟ್ ಹಾಕಿ ಹಂಗೆ ಬಂದೆ. ನಾವ್ಯಾ ನಿದ್ದೆ ಮಾಡಿದೆ? ಕೈ ತೆಗಿ. ನಿದ್ದೆ ಆಯ್ತಾ? ಓವ ನಿದ್ದೆ ಆಯ್ತಾ? ನಿದ್ದೆ ಆಯ್ತಾ? ಫ್ಯಾನ್ ತಿರ್ಗಾಕತ್ತೈತಿ. ಫ್ಯಾನ್ ತಿರ್ಗಾಕತ್ತೈತೇನ? ತನ್ನ ಗಾಳಿ ಬರಲವ. ಬಾಯಿ ಹಾಕ್ಬೇಡ. ಇದು ಕೈಯ ಊಟ ಪಾಠ. ಬಾಯಾಗ ಕೈ ಹಾಕ್ಬೇಡ. ಒಂದು ತಪ್ಪತ್ಲೆ ಒಂದು ಹಾಕ್ತಿದ್ದಿ. ಮಮ್ಮು ಬೇಕಾ? ಹಾಯ್ ಮಾಡ. ಹಾಯ್ ಫ್ರೆಂಡ್ಸ್. ಬಾಯಂತ ಕೊಯ್ತಿಗಿ ಅಡ್ಗಾಡ್ತೈತಿ ನೋಡೋದು ಫ್ಯಾನಿನ ಗಾಡಿ. ಹಾಯ್ ಫ್ರೆಂಡ್ಸ್ ಅನ್ನೋ. ಹಾಯ್ ಫ್ರೆಂಡ್ಸ್, ಹೆಂಗದಿರಿ ಎಲ್ಲರೂ? ಆರಾಮದಿರ? ಟಿ ವಿ ಹಚ್ಚು ಅಂತಾಳಕ್ಕೆ. ಟಿ ವಿ ನೋಡ್ತಾಳೆ. ಕತ್ಲು ಬರಾಕತ್ತೈತಿ. ಒಂದು ಸ್ವಲ್ಪ ಯಾಕೋ ಮಾಡಾದಂಗೆ ಆಗುತ್ತೆ. ಬಿಸಿಲನ್ನು ಹಂಗೆ ಚುರುಗುಡ್ತೈತಿ ಹೊರಗೆ. ವಾಷಿಂಗ್ ಮಿಷಿನ್ ಹೆಣ್ಮಕ್ಳು ಇನ್ನೂ ಲೇಟ್ ಅದು ಮುಗಿಯೋದು. ಹೆಣ್ಮಕ್ಳು ಒಂದು 5 ಗಂಟೆ 6 ಗಂಟೆಗೆ ಹೋಗಿ ಹೊಲ ಹಾಕ್ಬಿಡ್ತೀನಿ. ಈಗ ಬಿಸಿಲಾಗ ಹೋಗಂಗಿಲ್ಲ. ಹೌದಿಲ್ಲ? ತಂಗಿಲ್ಲದ ತಂಗಿ ನಮ್ಮಿಂದ ಎಲ್ಲೈತಿ? ಮುಕ್ಕೊಂಡಾನು ತಂಗಿ ಮುಕ್ಕೊಂಡಾನು? ಹೌದಾ? ಟಿ ವಿ ಹಚ್ಚು. ಟಿ ವಿ ಓಡ್ತಾ ಇಲ್ಲ. ಟಿ ವಿ ಓಡ್ತಾ ಇಲ್ಲ. ನಿನ್ನ ಇಷ್ಟೊತ್ನಾಗ ಅವ್ರ ತಮ್ಮರು ಬಂದಿದ್ರು. ಅವು ಆ ಕಡೆ ಈ ಕಡೆ ಓಡಾಡೋದು ನೋಡ್ಕೊಂಡು ಸೈಲೆಂಟಾಗಿ ಕುತ್ಕೊಂಡು ಅಯ್ಯ ಅವ್ರ ಸುತ್ತಿ ತೆಗೆದ್ಬಿಡ್ಲಿ ಆಡ್ತಾವ್ರಿ. ತಮ್ಮರ ಅಂದ್ರೆ ಗೊತ್ತಾಕೈತೇನ? ತಮ್ಮ ಯಕ್ಷಿ. ಎತ್ತರ್ವಾ ಬರ್ತಾರ. ಸಾಯಂಕಾಲ ಬರ್ತಾರಂತ. ಫೋನ್ ಹಚ್ಚಿದ್ನಲ್ಲ ಆಗಿನಾಗ. ಬರ್ತಾರಂತ ಬಿಡು. ಬಿಡು. ಚಲೋ ಮಾಡಿದ್ದೆ ನಾನು. ಒಳ್ಳೆ ತೆಗೆದೆ ಸುಮ್ಮನೆ. ಓಕೆ, ಆಕಿಗೆ ಊಟ ಮಾಡಿಸ್ತೀನಿ. ಊಟ ಮಾಡಿಸಿ ಫ್ರೆಂಡ್ಸ್ ನೋಡ್ರಿ, ಈಗ ರಾತ್ರಿ ಊಟ ಮಾಡಾಕುಂತಾರ ಎಲ್ಲರೂ. ಅನ್ನ ಇತ್ತು, ಸಾಂಬಾರು ಇತ್ತು. ಹಾಗಾಗಿ ಅಡುಗೆ ಏನು ಮಾಡಲಿಲ್ಲ ಇವತ್ತು. ನಾನೊಂದು ಬಾಳೆಹಣ್ಣು ತಿಂದು ಮಕ್ಕೊಂಡ್ರಾಯ್ತು. ಯಾಕಂದ್ರೆ ಲೇಟಾಗಿ ಊಟ ಮಾಡಿವೆ. ಹಾಗಾಗಿ ಹೊಟ್ಟೆಸ್ತಿಲ್ಲ ನನಗೆ. ನೀವು ಉಂಡ್ಬಿಡ್ರಿ ಅಂದೆ. ಅನ್ನಕತ್ತಾರ ಅವರು 4 ಮಂದಿ 3 ಮಂದಿ 3 ಮಂದಿ ತಿನ್ನಾಕತ್ತಾರ ನೋಡ್ರಿ. ತೋರಿ ಗ್ಲಾಸ್ ನೀರಿಗೆ. ನಿನ್ನಿದ ಇವತ್ತು ಊಟ. ಬೆಳಿಗ್ಗೆ ಮಸಾಲ ಚಿತ್ರಾನ್ನ ಮಾಡಿದ್ದೆ. ಹಾಗಾಗಿ ಇವಾಗ ನಾನು ಊಟ ಮಾಡಿಸ್ತಿದ್ದೆ ದಿನಾನು.
ಇವತ್ತು ಅವರಪ್ಪ ಊಟ ಮಾಡ್ಸಾಕತ್ತಾರ, ಯಾಕಂದ್ರೆ ನಾನು ಉಣ್ಣಾಕತ್ತಿಲ್ಲ ನೋಡ್ರಿ, ಹಾಗಾಗಿ ಅಷ್ಟು ದೂರ ಕುಂತಾವಡು ನಮಿತಾನೆ ಇವತ್ತು ಲಘು ಉಣ್ಣಾಕತ್ತ. ಯಾಕಂದ್ರೆ ಸಂಜೆ ಮುಂದೆ ಏನು ಊಟ ಮಾಡಲಿಲ್ಲ, ಸ್ಕೂಲಿಂದ ಬಂದು ರೈಸು ಉಳಿಸ್ಕೊಂಬಂದಿದ್ದು ನೋಡ್ರಿ, ತಿನ್ನಲಿಲ್ಲ, ಅದನ್ನ ತಿನ್ನಲಾರ್ದ ಚೆಲ್ಲಿದ್ಲು. ಬಾಯಿಗೆ ಹೌದನಾ? ಏನವ ಊಟ ಮಾಡು, ಅಪ್ಪನ ಜೊತೆಗೆ ಊಟ ಮಾಡಿ ಇವತ್ತು. ಚೂರು ಇಡ್ರಿ. ಚೆನ್ನಾಗೈತೆ, ಬಾಯಿಗೆ ರುಚಿ ಬಂತ ಈಗ ನಿನ್ನ? ಸಪ್ಪೆನ ಮತ್ತು ನೆಗಡಿ ಕೆಮ್ಮು ಬಂದ್ರೆ. ಆಮೇಲೆ ಅನ್ನಕ್ಕೂ ಒಂಚೂರು ಉಪ್ಪು ಕಡಿಮೆ ಹಾಕಿ ನಾನು ಸಂಜೆ ಮುಂದೆ ಊಟ ಮಾಡಿದ್ನಲ್ಲ ನಾನು, ಆವಾಗ ನೋಡಿಕೊಂಡೆ. ಊಟ ಮಾಡಿರಿ ನೋಡಿರಿ ಫ್ರೆಂಡ್ಸ್. ಮತ್ತು ಬೆಳಗ್ಗೆ ಮುಂಜಾನೆ ವಿಡಿಯೋನ ಕಂಟಿನ್ಯೂ ಮಾಡಾಕತ್ತೀನಿ. ಯಾಕಪ್ಪ ಅಂತಂದ್ರೆ ರಾತ್ರಿ ಏನು ಅಷ್ಟು ಕೆಲಸನೇ ಇರಲಿಲ್ಲ, ಸಾಂಬಾರು ಇತ್ತು, ರೈಸ್ ಒಂದು ಮಾಡ್ಕೊಂಡಿದ್ರು, ಹಂಗಾಗಿ ರಾತ್ರಿ ಏನೂ ಅಷ್ಟು ಕೆಲಸ ಇರಲಿಲ್ಲಲ್ಲ, ವಿಡಿಯೋ ಕಂಟಿನ್ಯೂ ಮಾಡಲಿಲ್ಲ. ವಿಡಿಯೋನು ಕೂಡ ಜಾಸ್ತಿ ಮಾಡ್ಕೊಳಕ್ಕಾಗಿದ್ದಿಲ್ಲ. ಈಗ ನೋಡ್ಬೋದು ಬೆಳಿಗ್ಗೆ ಎದ್ದು ನಾನು ನಮ್ಮ ನಮಿತಾಗ ಮತ್ತು ಎಲ್ಲರಿಗೂ ಪಲಾವ್ ಮಾಡಿದ್ದೆ. ನಮಿತಾಗ ಪಲಾವ್ ಮಾಡಿದೆ, ಕೊಟ್ಟು ಕಳಿಸ್ಬೇಕು ಅಂತ ಹೇಳ್ಬಿಟ್ಟು 6ಕ್ಕೆ ಎದ್ದು ಮಾಡಿದೆ. ಇನ್ನೊಂದು 10 ನಿಮಿಷ 5 ನಿಮಿಷ ಅನ್ನೋದ್ರೊಳಗನ ಗಾಡಿ ಬಂದೇ ಬಿಡ್ತು. ಇದು ವಿಜಲ್ ಹೋಗಿದ್ದಿಲ್ಲ ರೈಸ್ ಪಲಾವ್ದು, ಸೆಕೆಂಡ್ ಟ್ರಿಪ್ ಕೊಟ್ಟು ಕಳಿಸ್ ಮಮ್ಮಿ ಅಂತಂದು ಹೋಗ್ಬಿಟ್ಲು. ಹಂಗಾಗಿ ಮತ್ತು ನಾನು ಅದು ಇನ್ನೂ ಹಂಗೆ ವಿಜಲ್ ಹೊಂಟಿತ್ತು, ಹಂಗೆ ಬಿಟ್ವಿ. ಮತ್ತು ಸೆಕೆಂಡ್ ಟ್ರಿಪ್ಪು 9 ಗಂಟೆಗೆ ಬರುತ್ತೆ ವ್ಯಾನ್, ಅವಾಗ ಕೊಟ್ಟು ಕಳಿಸ್ರಿ ಅಂದ್ಲು. ಹಾಗಾಗಿ ಹೋಗ್ಲಿ ಬಿಡ ಅಂತಂದು ನಾವು ಸುಮ್ಮನೆ ಆದ್ವಿ. ಹಂಗೆ ಪಲಾವ್ ಮಾಡಿದೆ. ಪಲಾವ್ ಮಾಡಿದ ಗುಟ್ಲೆನ ಆಕಿ ಹೋದ ತಕ್ಷಣ ಅಷ್ಟು ಎಲ್ಲ ಮ್ಯಾಟ್ ಹೊರಗೆ ಹಾಕಿ ಹಾಸಿಗೆ ಜಾಡಿಸಿ, ನವ್ಯನೂ ಕೂಡ ಬೇಗ ಎದ್ಬಿಟ್ಲು ಅವತ್ತು. ಹಾಗಾಗಿ ಕಸ ಎಲ್ಲ ಗುಡಿಸಿದೆ, ಎಲ್ಲ ಹಾಸಿಗೆ ಜಾಡಿಸಿ ಕಸ ಗುಡಿಸಿದೆ. ಕಸ ಗುಡಿಸೋದ್ರೊಳಗೆ ನಮ್ಮ ಮನೆಯವ್ರೂ ಕೂಡ ಒಂದು ಸ್ವಲ್ಪ ಪಾತ್ರೆ ಇದ್ವು, ಅವನ್ನೆಲ್ಲ ತೊಳೆದ್ರು. ನಾನು ಮತ್ತು ಹೊರಗಿಂದು ಕೂಡ ಕಸ ಗುಡಿಸ್ಕೊಂಡು ಹೊರಗಿನ ಮೆಟ್ಲು ಅವನ್ನೆಲ್ಲ ಒರೆಸ್ಕೊಂಡೆ. ಮಂಗಳವಾರ ಇತ್ತು ನೋಡ್ರಿ, ಹಾಗಾಗಿ ನಮ್ಗೆ ಒಟ್ಟು ಮನೆ ಮುಂದೆನೂ ಸ್ವಚ್ಛ ಇರಬೇಕು, ಮನೆ ಒಳಗನೂ ಸ್ವಚ್ಛ ಇರಬೇಕು. ನನಗೆ ಒಂದು ವಾರಕ್ಕೆ ಒಂದು ಸಲನಾದರೂ ಮೆಟ್ಲೆಲ್ಲನೂ ತೊಳ್ಕೊತೀನಿ, ಒರೆಸ್ಕೊಂಬಿಡ್ತೀನಿ. ಒಂದೊಂದು ಸಲ ಆಗಿರಂಗಿಲ್ಲ ನೋಡ್ರಿ, ಅವಾಗ ಏನು ಮಾಡ್ತೀನಿ, ಬರೀ ಕಸ ಗುಡಿಸ್ಕೊತೀನಿ. ಕಸ ಗುಡಿಸಿದ್ರೆ ಎಷ್ಟೋ ಸಮಾಧಾನ ಆಕೈತಿ. ಒರ್ಸೋಕ್ಕಾಗಲಿಲ್ಲ ಅಂದ್ರೆ ಅಟ್ಲೀಸ್ಟ್ ಕಸ ಗುಡಿಸ್ಕೊಂಬಿಡ್ತೀನಿ. ನೋಡ್ಬೋದು ಹೊರ್ಗೆ ಎಲ್ಲನೂ ನೀಟಾಗಿ ಒರೆಸ್ಬಿಟ್ಟೆ. ನೋಡ್ಬೋದು ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಕಾಣಿಸ್ತೈತಿ. ಊರಿಗೆ ಹೋಗಿ ಬರೋದ್ರೊಳಗೆ ಯಪ್ಪ ಎಷ್ಟೊಂದು ಧೂಳಾಗಿತ್ತು ಅಂತಂದ್ರೆ ಯಾವಾಗ ಇದನ್ನು ಕ್ಲೀನ್ ಮಾಡಲ ಅನ್ನೋ ಹಂಗೆ ಆಗ್ಬಿಟ್ಟಿತ್ತು ನನಗೆ. ನಮಗೆ ಒಟ್ಟು ಕ್ಲೀನ್ ಇರಬೇಕು ಫ್ರೆಂಡ್ಸು, ಹೊರಗನ ಕ್ಲೀನ್ ಇಟ್ಕೋಬೇಕು, ಒಳಗನ ಕ್ಲೀನ್ ಇಟ್ಕೋಬೇಕು ಅನ್ನೋ ಒಂದು ನಮ್ಮದು ಉದ್ದೇಶ. ನಾವೇ ನೋಡ್ರಿ ಕೂತ್ಕೊಂಡಾಳ, ಬೇಗ ಎದ್ಬಿಟ್ಟಿದ್ಲು ಆಕೆ. ಎದ್ದಿದ್ಲಲ್ಲ, ಮತ್ತು ಹೊರಗೆ ಕರ್ಕೊಂಬಂದು ಕುಂದಿರ್ಸಿದ್ದೆ. ಇಲ್ಲಿ ನೋಡ್ಬೋದು ಫ್ರೆಂಡ್ಸು, ಚಾಕಿಟ್ಬಿಟ್ಟು ಎಲ್ಲ ತೋರಿಸಿದೆ ನಿಮ್ಗೆ. ಇಲ್ಲಿ ಪಲಾವು ವಿಜಲ್ ಹೋಗಿತ್ತು ಆಲ್ರೆಡಿ, ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳಕತ್ತೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ಬಾಕ್ಸಿಗೆ ಹಾಕಬೇಕಲ್ಲ ಈಗ. ಮತ್ತು ನಮ್ಮ ಮನೆಯವರು ಕೂಡ ಆಫೀಸ್ಗೆ ಹೋಗ್ತಾರೆ 9 ಗಂಟೆಗೆ. ಅವರಿಗೆ ಮತ್ತು ನಮಿತಾಗ ಹಾಕಿಟ್ರಾಯ್ತು ಅಂತ ಹಾಕಿಡಾಕತ್ತೀನಿ. ಅವರು ಸ್ನಾನಕ್ಕೆ ಹೋಗಿದ್ರು, ಅವ್ರು ಬರೋದ್ರೊಳಗೆ ಬಾಕ್ಸ್ ರೆಡಿ ಮಾಡಿದ್ರಾಯ್ತು ಅಂತೇಳಿ ಬಾಕ್ಸಿಗೆ ಮಿಕ್ಸ್ ಮಾಡ್ಕೊಳಕತ್ತಿದ್ದೆ ಫ್ರೆಂಡ್ಸ್. ಆಮೇಲೆ ಇನ್ನೊಂದು ವಿಷಯ, ಕೆಲವೊಬ್ಬರು ಫೋನ್ ಹಚ್ಚಿ ಮಾತಾಡ್ತಾರೆ, ಎಷ್ಟು ಖುಷಿ ಆಗುತ್ತೆ ನನಗಂತೂ. ನಮ್ಮ ಸಬ್ಸ್ಕ್ರೈಬರ್ ಮೊನ್ನೆ ಒಬ್ಬರು ಫೋನ್ ಹಚ್ಚಿದ್ರು, ಭಾಳ ಚಂದ ಮಾತಾಡಿದ್ರು. ನಿಮ್ಮ ವಿಡಿಯೋ ಡೈಲಿ ನೋಡ್ತೀನಿ, ಡೈಲಿ ನೋಡಲಿಲ್ಲ ಅಂದ್ರೆ ಏನೋ ಒಂಥರ ಅನ್ನಿಸ್ತಿರ್ತೈತಿ. ಡೈಲಿ ನಿಮ್ಮ ವ್ಲಾಗ್ ಅಂದ್ರೆ ಭಾಳ ಇಷ್ಟ ನನಗೆ. ನಿಮ್ಮ ಮಕ್ಕಳು ಭಾಳ ಇಷ್ಟ, ಇಬ್ಬರು ಮಕ್ಕಳು ಭಾಳ ಇಷ್ಟ ನನಗೆ. ಆಮೇಲೆ ನೀವು ಇರೋವಂಥ ನೀಟ್ನೆಸ್ಸು ಇದ್ದಿದ್ರಲ್ಲೇ ಚೆನ್ನಾಗಿ ಜೀವನ ಮಾಡ್ಕೊಂಡು ಹೋಕ್ಕಿರಲ್ಲ, ಅದೆಲ್ಲ ನಂಗೆ ತುಂಬ ಇಷ್ಟ ಆಕೈತಿ. ನಿಮ್ಮ ಬ್ಲಾಗ್ಸಿಗೆ ಅಡಿಕ್ಟ್ ಆಗಿಬಿಟ್ಟಿನಿ ಅಂತ ಹೇಳ್ಬಿಟ್ಟು ಮಾತಾಡ್ತಾಯಿದ್ರು. ತುಂಬ ಖುಷಿ ಆಯಿತು, ಈ ರೀತಿ ಫೋನ್ ಹಚ್ಚಿ ಮಾತಾಡ್ತಾರಲ್ಲ ಅಂತಂದು. ನಾನು ಯೂಟ್ಯೂಬ್ ಮಾಡಲಿಲ್ಲ ಅಂದಿದ್ರೆ ಇಷ್ಟೆಲ್ಲ ನನಗೆ
ಪ್ರೀತಿ ಸಿಗ್ತಾ ಇರಲಿಲ್ಲ. ತುಂಬ ಜನರ ಪ್ರೀತಿ ಸಿಗಾಕತ್ತೈತಿ. ನನಗೆ ಎಷ್ಟಾದರೂ ಬರಲಿ ವ್ಯೂಸ್, ಬಟ್ ಒಳ್ಳೆ ಜನರು ಸಿಗ್ತಾ ಇದ್ದಾರೆ, ಒಳ್ಳೆ ಒಂದು ಪ್ರೀತಿ ತೋರಿಸ್ತಾರಲ್ಲ ಅಷ್ಟೇ ಸಾಕು ನನಗೆ. ದುಡ್ಡಿನಕ್ಕಿಂತ ಪ್ರೀತಿ ಮುಖ್ಯ. ಮನುಷ್ಯನಿಗೆ ಪ್ರೀತಿ, ಅವ್ರು ಕೊಡುವಂಥ ಆಶೀರ್ವಾದ, ರೆಸ್ಪೆಕ್ಟು, ಸಪೋರ್ಟು ಇದೆಲ್ಲ ಮುಖ್ಯ ಆಗುತ್ತೆ ದುಡ್ಡಿನಕ್ಕಿಂತ. ಅಷ್ಟು ಸಾಕಲ್ವ ಜೀವನದಲ್ಲಿ, ಇನ್ನೇನು ಬೇಕು. 4 ಮಂದಿ ಬಾಯಿಯೊಳಗೆ ನಾವು ಒಳ್ಳೆಯವರು, ಒಳ್ಳೆ ಜೀವನ ಮಾಡ್ತಾಯಿದ್ದಾರೆ ಅನ್ನಿಸ್ಕೊಂಡ್ರೆ ಸಾಕು, ಇನ್ನೇನು ಬೇಕಾಗಿಲ್ಲ ಫ್ರೆಂಡ್ಸ್. ದುಡ್ಡೂ ಬೇಕು, ದುಡ್ಡು ಬೇಕಾಗಿಲ್ಲ ಅಂತ ಯಾವತ್ತೂ ಅನ್ನಬಾರ್ದು. ದುಡ್ಡಿಗೂ ಕೂಡ ರೆಸ್ಪೆಕ್ಟ್ ಕೊಡಬೇಕು. ದುಡ್ಡಿಲ್ದ ಜೀವನ ಇಲ್ಲ. ಜೀವನಕ್ಕಂತರೂ ದುಡ್ಡು ಬೇಕು. ಈಗಿನ ಕಾಲದಾಗ ಎಷ್ಟು ದುಡ್ಡು ಇದ್ರೂ ಕಡಿಮೆನ. ಹಂಗಾಗಿ ದುಡ್ಡಿಗೂ ಕೂಡ ರೆಸ್ಪೆಕ್ಟ್ ಕೊಡಲೇಬೇಕಾಗತ್ತೆ. ಈಗ ನೋಡ್ಬೋದು ಫ್ರೆಂಡ್ಸ್, ನಾನು ಬಾಕ್ಸ್ ಎಲ್ಲ ರೆಡಿ ಮಾಡಿದೆ. ಬಾಕ್ಸ್ ರೆಡಿ ಮಾಡಿ ಇದು ಬ್ಯಾಗಿಗೆ ಹಾಕಾಕತ್ತೀನಿ ನಮಿತಾಂದು ಅವ್ರ ಅಪ್ಪಂದು. ಫಸ್ಟ್ ನಮಿತಾಗ ಹಾಕಿಟ್ರಾಯ್ತು ಅಂಥೇಳಿ ನಮಿತಾಂದು ನೀರನ್ನು ಕೂಡ ತೊಗೊಂಡು ಹೋಗಲಿಲ್ಲ, ಟೈಮ್ ಆಗೈತೆ ಅಂಥೇಳಿ ವಾಟ್ರ್ ಬಾಟ್ಲಿನೂ ಇಲ್ಲೇ ಬಿಟ್ಟು ಹೋದ್ಲು. ಮತ್ತು ಎಲ್ಲ ಹಾಕಿಡಾಕತ್ತೀನಿ ಫ್ರೆಂಡ್ಸ್. ನಾವೇ ನೋಡ್ರಿ ಪಾಪ ಲಘುನ ಎದ್ದು ಬಿಡ್ತಾಳೆ. ಒಂದೊಂದು ದಿನ ಲೇಟಾಗಿ ಹೇಳ್ತಾಳೆ, ಒಂದೊಂದು ದಿವಸ ನಾವು ಹೇಳ್ತೀವಲ್ಲ ಅದೇ ಟೈಮಿಗೆ ಎದ್ದು ಬಿಡ್ತಾಳೆ. ಒಂಚೂರು ಸೌಂಡ್ ಆಗಂಗಿಲ್ಲ. ಸೌಂಡ್ ಆಯ್ತು ಅಂದರೆ ಎದ್ದು ಬಿಡ್ತಾಳೆ. ಅದ್ರಾಗ ಬೇರೆ ಈಗ ನೈಟ್ ಬೇಗ ಮಲ್ಕೊತಾಳೆ, ಬೇಗ ಎದ್ದೇಳ್ತಾಳೆ. ಹಾಗಾಗಿ ಬ್ಯಾಸಿಗೆ ನೋಡ್ರಿ, ಈಗ ಬ್ಯಾಸಿಗೆಗೆ ನಿದ್ದೆನೂ ಕೂಡ ಒಂದು ಸಲ ಎಚ್ಚರ ಆಯಿತು ಅಂದರೆ ಮತ್ತು ಹೊಳ್ಳಿ ನಿದ್ದೆ ಹತ್ತೋದು ಭಾಳ ಕಷ್ಟ. ಯಾಕಂದ್ರೆ ಶೆಕೆ ನೋಡ್ರಿ, ಶೆಕೆಗೆ ಹೊಳ್ಳಿ ನಿದ್ದೆ ಹತ್ತಂಗಿಲ್ಲ. ಈಗ ನಮ್ಮ ಮನೆಯವ್ರಿಗೆ ಕೊಟ್ಟು ಕಾಸಾಕತ್ತೀನಿ, ತೊಗೊಂಡು ಹೊಂಟಾರ ಅವರು. ಅದನ್ನು ಕೊಟ್ಟು ಬಂದು ಅವರು ಊಟ ಮಾಡಿ ಆಫೀಸ್ಗೆ ಹೋಗ್ಬೇಕು. ಅಲ್ಲಿ ವ್ಯಾನ್ ವೇಟ್ ಮಾಡ್ಕೊಂಡು ನಿಂತ್ಕೊಂಡು ಕೊಟ್ಟು ಬರ್ತಾರೆ ಒಂದೊಂದು ಸಲ. ಇಲ್ಲಾಂದ್ರೆ ನಮಿತನ ಕ್ಲಾಸ್ಮೇಟ್ ಹುಡುಗಿ, ಅವ್ರ ತಮ್ಮನೂ ಕೂಡ ಅದೇ ಸ್ಕೂಲ್ಗೆ ಹೋಗ್ತಾನೆ. ಅವನು ಚಿಕ್ಕವನಲ್ಲ ಇನ್ನೂ, ಅವನಿಗೆ ಸೆಕೆಂಡ್ ಟ್ರಿಪ್ಪಿಗೆ ಹೋಗ್ತಾರೆ ಅವರು. ಹಂಗಾಗಿ ಅಲ್ಲಿ ಅವ್ರ ಪೇರೆಂಟ್ಸ್ ಯಾರಾದರೂ ಇದ್ರಂದ್ರೆ ಅವ್ರ ಕೈಯಲ್ಲಿ ಕೊಟ್ಟು ಬಂದುಬಿಡ್ತಾರೆ. ಟೈಮು ಇನ್ನೂ ಲೇಟ್ ಆಗುತ್ತೆ ವ್ಯಾನ್ ಬರೋದು ಅಂತಂದ್ರೆ. ಹಂಗಾಗಿ ಈಗ ಹೊಂಟಾರ ನೋಡ್ರಿ, ತೊಗೊಂಡು ಹೊಂಟಾರ. ಅವ್ರಿಗಿನ್ನೂ ಕೂಡ ಟೈಮ್ ಆಕೈತಿ ಆಫೀಸ್ಗೆ ಹೋಗೋಕೆ. ಬಟ್ ಏನು ಮಾಡೋಕ್ಕಾಗಲ್ಲ, ಒಂದೊಂದು ಟೈಮಲ್ಲಿ ಹಿಂಗೆ ಆಗ್ಬಿಡ್ತೈತಿ. 6 ಗಂಟೆಗೆ ಎದ್ದೀನಿ ನೋಡಿದ್ರೆ, 6 ಗಂಟೆಗೆ ಎದ್ರೂ ಹಂಗೆ ಲೇಟ್ ಆಯಿತು. ಒಂದೊಂದು ಸಲ ಹಂಗೆ ಆಕೈತಿ. ಏನಂದರೆ 5:15 5 ಗಂಟೆಗೆ ಎದ್ದೆ ಅಂದರೆ ಆರಾಮಾಗಿ ಮಾಡಿ ಕೊಟ್ಟು ಕಳಿಸ್ಬೋದು. ಬಟ್ ನನಗೆ 5 ಗಂಟೆಗೆ ಎದ್ದೇಳಕ್ಕೆ ಆಗ್ತಾಯಿಲ್ಲ. ಈಗ 6 ಗಂಟೆಗೂ ಕೂಡ ಎಬ್ಬಿಸ್ತಾಳೆ ನಮಿತಾ. ಏನೋ ಒಂಥರ ಸುಸ್ತು ದಣಿವಾದಂಗೆ ಆಗ್ಬಿಡ್ತೈತಿ. ಹಾಗಾಗಿ 5 ಗಂಟೆಗೆ ಎದ್ದೇಳಕ್ಕಾಗವಲ್ದು. 6 ಗಂಟೆಗೆ ಅದು ಏಳೋ ಬೇಡವೋ ಅನ್ನೋ ಒಂದು ಲೆಕ್ಕಕ್ಕೆ ಎದ್ದೇಳ್ತೀನಿ. ಎದ್ದು ಮಾಡೋಕೆ ನಿಂತ್ಬಿಡ್ತೀನಿ ಫ್ರೆಂಡ್ಸ್. ಇಲ್ಲಿ ನೋಡ್ಬೋದು ನಮ್ಮ ಮನೆಯವರು ಬಾಕ್ಸ್ ಕೊಟ್ಟು ಬಂದು ಅವರು ನಾಷ್ಟ ಮಾಡಕತ್ತಾರ. ಚೆನ್ನಾಗಾಗೈತೆ ಇಲ್ಲ ಅಂತ ಕೇಳಾಕತ್ತಿದ್ದೆ. ಚೆನ್ನಾಗಾಗೈತಿ ಅಂತ ಒಂದು ಸಲ ಅಂತಾರೆ, ಚೆನ್ನಾಗಾಗಿಲ್ಲ, ಉಪ್ಪು ಆಗಿಲ್ಲ, ಖಾರನೂ ಆಗಿಲ್ಲ ಅಂತ ಹೇಳೋಕ್ಕಾಗಂಗಿಲ್ಲ. ಚಲೋ ಆಗೈತಿ ಅಂತ ಹೇಳಿದ್ರು. ಮತ್ತು ಆಮೇಲೆ ಅವರು ಕೂಡ ತಿಂದು ಹೊಂಟಾರ. ಎಂದು ತಿನ್ಲಾರ್ದಾರ ಅವತ್ತು ಇದನ್ನು ಮೊಸರು ಬಜ್ಜಿ ಹಾಕ್ಕೊಂಡ್ರು. ಅದಕ್ಕೆ ನಾನು ಚೆನ್ನಾಗಾಗೈತೋ ಇಲ್ಲೋ, ಮೊಸರು ಬಜ್ಜಿ ಹಾಕ್ಕೊಂಡ್ರಲ್ಲ ಇವತ್ತು ಅಂತಂದು ನಾನು ಕೇಳಾಕತ್ತಿದ್ದೆ. ಚೆನ್ನಾಗೈತೆ ಅಂತಂದು ಹೇಳಿದರು. ಮತ್ತು ಆಮೇಲೆ ನಾವು ತಿಂದ್ವಲ್ಲ, ಚೆನ್ನಾಗೇ ಇತ್ತು ಫ್ರೆಂಡ್ಸ್. ಇಷ್ಟ ನೋಡ್ರಿ. ಇದ್ರದ್ದು ಕಂಟಿನ್ಯೂ ಲಾಗನ್ನು ನಾನು ನಾಳೆ ವೀಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ. ಮತ್ತು ಇವತ್ತಿನ ಲಾಗನ್ನು ನಿಮ್ಗೇನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ. ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ರಿಗೂ ಧನ್ಯವಾದಗಳು. ಬಾಯ್ ಫ್ರೆಂಡ್ಸ್. ನಾನು ಸ್ವಲ್ಪ ಮಾಡೀನಿ ಇವತ್ತು. ಹಾಕ್ಕೋಬೇಕು ಅನ್ನಿಸ್ತಾನ. ಚೆನ್ನಾಗಾಗಿಲ್ಲ. ಮತ್ತೆ ಅದಕ್ಕೆ ಹಾಕೊಂಡು ಚೆನ್ನಾಗೇ ಆಗಿದೆ. ಪಲಾವ್ನೂ ಚೆನ್ನಾಗಿಲ್ಲ, ಮೊಸರು ಬಜ್ಜಿನೂ ಚೆನ್ನಾಗಿಲ್ಲ ಅಂತ ನಾನು ಹೇಳಿಲ್ಲ. ಚೆನ್ನಾಗೈತಿ ಅಂತ ತಿನ್ನ.